ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ವಿಭಾಗದಲ್ಲಿ 3ನೇ ಅಧ್ಯಾಯ ಆಗಿರತಕ್ಕಂತಹ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಈ ಒಂದು ಅಧ್ಯಾಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕೂ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಅಭ್ಯಾಸದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಅದರಲ್ಲಿ ಮೊದಲನೇದು, ಬಿಟ್ಟ ಸ್ಥಳವನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 1ನೇ ಪ್ರಶ್ನೆ, ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ವಾರನ್ ಹೇಸ್ಟಿಂಗ್ಸ್. 2ನೇ ಪ್ರಶ್ನೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸ್ಥಾಪಿಸಿದವನು ಡ್ಯಾಶ್, ಯಾರು? ಕಾರ್ನ್ವಾಲಿಸ್. 3ನೇ ಪ್ರಶ್ನೆ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಡ್ಯಾಶ್ರಲ್ಲಿ ಜಾರಿ ತರಲಾಯಿತು. ಯಾವಾಗ? ಸಾಮಾನ್ಯ ಶಕ 1793ರಲ್ಲಿ. 4ನೇ ಪ್ರಶ್ನೆ, ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ನೀತಿ ಡ್ಯಾಶ್, ಯಾವುದು? ರೈತವಾರಿ ಪದ್ಧತಿ. 5ನೇ ಪ್ರಶ್ನೆ, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ವಾರನ್ ಹೇಸ್ಟಿಂಗ್. 6ನೇ ಪ್ರಶ್ನೆ, ರೆಗ್ಯುಲೇಟಿಂಗ್ ಕಾಯ್ದೆಯು ಡ್ಯಾಶ್ರಲ್ಲಿ ಜಾರಿಗೆ ಬಂತು. ಯಾವಾಗ? 1773ರಲ್ಲಿ. ಇದಿಷ್ಟಾಗಿತ್ತು ಬಿಟ್ಟ ಸ್ಥಳದ ಪ್ರಶ್ನೆಗಳು. ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಅದರಲ್ಲಿ 1ನೇ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿರಿ. ಅಥವಾ ಇದೇ ಪ್ರಶ್ನೆಯನ್ನು ಈ ರೀತಿ ಕೂಡ ಕೇಳಬಹುದು, ಬ್ರಿಟಿಷರು ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳಾವು ಅಂತ ಕೂಡ ಕೇಳಬಹುದು. ಇದಕ್ಕೆ ಉತ್ತರವನ್ನು ಈ ರೀತಿಯಾಗಿ ಬರೀಬೇಕಿತ್ತು. ನೋಡಿ, ವಾರನ್ ಹೇಸ್ಟಿಂಗನು 2 ಬಗೆಯ ನ್ಯಾಯಾಲಯವನ್ನು ಜಾರಿಗೆ ತಂದನು. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದನು. ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಮರಿಗೆ ಅವರವರ ಧರ್ಮದ ಕಾನೂನುಗಳ ಪ್ರಕಾರ ನ್ಯಾಯ ಕೊಡುತ್ತಿದ್ದರು. ಫೌಜ್ದಾರಿ ಅದಾಲತ್ ಎಂದರೆ ಅಪರಾಧ ನ್ಯಾಯಾಲಯಗಳಾಗಿದ್ದವು. ಇದರಲ್ಲಿ ಎಲ್ಲರಿಗೂ ಇಸ್ಲಾಂ ಕಾನೂನುಗಳ ಪ್ರಕಾರ ವಿಚಾರಣೆ ನಡೆಯುತ್ತಿತ್ತು. ಕ್ರಮೇಣ ಅಪರಾಧ ಕಾನೂನುಗಳಲ್ಲಿ ಬ್ರಿಟಿಷ್ ಕಾನೂನು ಜಾರಿಗೆ ತಂದರು. ಹಾಗೆಯೇ ನಾಗರಿಕ ನ್ಯಾಯಾಲಯಗಳನ್ನು ಯುರೋಪಿಯನ್ ಜಿಲ್ಲಾಧಿಕಾರಿಗಳು ನಡೆಸತೊಡಗಿದರು. ಬ್ರಿಟಿಷರ ಮೇಲ್ವಿಚಾರಣೆಯಲ್ಲಿಯೇ ಕಾಜಿಗಳು ಅಪರಾಧ ನ್ಯಾಯಾಲಯವನ್ನು ನಡೆಸ್ತಾ ಇದ್ರು ಅಂತ ಉತ್ತರವನ್ನು ಬರಿಬೇಕಿತ್ತು. ಮುಂದೆ 2ನೇ ಪ್ರಶ್ನೆ, ಬ್ರಿಟಿಷ್ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳಾವು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಕಾರ್ನ್ವಾಲಿಸನು ಮೊದಲ ಬಾರಿಗೆ ಪೊಲೀಸ್ ವಿಭಾಗವನ್ನು ಜಾರಿಗೆ ತಂದನು. ಇವನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದನು. ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಂಗಡಿಸಿದನು. ಠಾಣೆಗಳು ಕೊತ್ವಾಲರ ಹಳ್ಳಿಗಳು ಚೌಕಿದಾರರ ಅಧೀನದಲ್ಲಿ ಇರಿಸಿದನು. ಕೊತ್ವಾಲರು ಹಳ್ಳಿಗಳಲ್ಲಿ ಕಳ್ಳತನ, ದರೋಡೆ, ಅಪರಾಧಗಳನ್ನು ನಿಯಂತ್ರಿಸುತ್ತಿದ್ದರು. ಮುಂದೆ ಪೊಲೀಸ್ ವ್ಯವಸ್ಥೆಯು ಬ್ರಿಟಿಷ್ ಅಧಿಕಾರಿಗಳ ಅಧೀನವಾಯಿತು. ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟರ ಅಧೀನಕ್ಕೆ ಬಂದರು. 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತ ಉತ್ತರವನ್ನು ಬರಿಬೇಕಿತ್ತು. ಮುಂದೆ 3ನೇ ಪ್ರಶ್ನೆ, ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರನ್ನು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸಾಯುವಂತೆ ಮಾಡಿತು, ವಿಮರ್ಶಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದೇ ಪ್ರಶ್ನೆನ ಇನ್ನೆರಡು ರೀತಿಯಲ್ಲೂ ಕೂಡ ಕೇಳಬಹುದು. ಹೇಗೆ? ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರಿಗೆ ಲಾಭ ಆಯಿತೆ ವಿನಃ ರೈತರಿಗೆ ಆಗಲಿಲ್ಲ, ವಿಶ್ಲೇಷಿಸಿರಿ, ಈ ರೀತಿ ಕೂಡ ಕೇಳ್ಬೋದು. ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ರೈತರ ಸ್ಥಿತಿ ವಿವರಿಸಿ ಅಥವಾ ರೈತರ ಕಷ್ಟಗಳನ್ನು ವಿವರಿಸಿರಿ ಅಂತ ಕೂಡ ಕೇಳಬಹುದು. ಇದಕ್ಕೆ ಉತ್ತರವನ್ನು ಯಾವ ರೀತಿ ಬರೀಬೇಕಂದ್ರೆ, ನೋಡಿ, ಇದನ್ನು ಕಾರ್ನ್ವಾಲಿಸನು ಜಾರಿಗೆ ತಂದನು. ಇದರಲ್ಲಿ ಜಮೀನ್ದಾರರು ಭೂ ಮಾಲೀಕರಾದರು. ಅವನು ವರ್ಷದ ನಿರ್ದಿಷ್ಟ ದಿನದೊಳಗೆ ಬ್ರಿಟಿಷರಿಗೆ ಕಂದಾಯವನ್ನು ಕಟ್ಟಬೇಕಾಗಿತ್ತು. ಅವನಂದರೆ ಇಲ್ಲಿ ರೈತರು, ಆಯಿತಾ. ಇದು ಜಮೀನ್ದಾರರು ಎಂಬ ಹೊಸ ವರ್ಗವನ್ನು ಸೃಷ್ಟಿಸಿತು. ಜಮೀನ್ದಾರರು ರೈತರಿಂದ ಹೆಚ್ಚಿಗೆ ವಸೂಲಿ ಮಾಡಿ ಆ ಒಂದು ಹಣವನ್ನು ತಾವೇ ಇಟ್ಟುಕೊಳ್ಳುತ್ತಿದ್ದರು. ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಹಾಗೂ ಜಮೀನ್ದಾರರಿಗೆ ಅಪಾರ ಲಾಭವಾಯಿತು. ರೈತರು ನಿರಂತರವಾಗಿ ಶೋಷಣೆಗೆ ಒಳಗಾದರು. ಈ ಪದ್ಧತಿಯಿಂದ ರೈತರ ಜೀವನ ಸಂಪೂರ್ಣವಾಗಿ ಅತಂತ್ರ ಆಯಿತು ಅಂತ ಈ ರೀತಿಯಾಗಿ ನೀವು ಪಾಯಿಂಟ್ಸ್ಗಳನ್ನು ಬರೀಬೇಕು.
ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ, ರೈತವಾರಿ ಪದ್ಧತಿಯು ಒಳಗೊಂಡಿದ್ದಂತಹ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಇದನ್ನು ಅಲೆಕ್ಸಾಂಡರ್ ರೀಡ್ ಬಾರ್ಮಹಲ್ ಪ್ರಾಂತ್ಯದಲ್ಲಿ ಜಾರಿಗೊಳಿಸಿದನು. ಮುಂದೆ ಥಾಮಸ್ ಮನ್ರೋ ಮದರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಆರಂಭಿಸಿದನು. ಇದು ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕ ಕಲ್ಪಿಸಿತು. ಉಳುಮೆ ಮಾಡುವವನನ್ನು ಸರ್ಕಾರವು ಭೂಮಿಯ ಮಾಲೀಕನನ್ನಾಗಿ ಮಾಡಿತು. ಆದರೆ ರೈತರು 50% ಕಂದಾಯ ಕಟ್ಟಬೇಕಾಗಿತ್ತು. ಈ ಕಂದಾಯದ ಮೊತ್ತವೇ ರೈತರಿಗೆ ಉರುಳಾಯಿತು. ಕಂದಾಯ ವಸೂಲಿಗಾರರು ನಿರ್ದಾಕ್ಷಿಣ್ಯವಾಗಿ ವಸೂಲಿ ಮಾಡುತ್ತಿದ್ದರು. ಅನೇಕ ಬಾರಿ ರೈತರು ಸಾಲ ಮಾಡಿ ತಮ್ಮ ಜಮೀನನ್ನೇ ಕಳೆದುಕೊಂಡರು ಅಂತ ಇದಕ್ಕೆ ಉತ್ತರವನ್ನು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ಬ್ರಿಟಿಷರ ಕಂದಾಯ ನೀತಿಗಳಿಂದಾದಂತಹ ಪರಿಣಾಮಗಳೇನು? ಇದಕ್ಕೆ ಉತ್ತರ, ರೈತರನ್ನು ಶೋಷಿಸುವ ಜಮೀನ್ದಾರ ವರ್ಗ ಸೃಷ್ಟಿಯಾಯಿತು. ರೈತರು ಶೋಷಣೆಗೆ ಒಳಗಾಗಿ ನಿರ್ಗತಿಕರಾದರು. ಭೂಮಿಯು ಮಾರಾಟದ ವಸ್ತುವಾಯಿತು. ಅನೇಕ ಜಮೀನ್ದಾರರು ಕಂದಾಯ ಕಟ್ಟಲು ತಮ್ಮ ಜಮೀನು ಪರಭಾರೆ ಮಾಡಿದರು. ಕೃಷಿ ಭೂಮಿಯು ವಾಣಿಜ್ಯೀಕರಣಗೊಂಡಿತು. ಲೇವಾದೇವಿಗಾರರು ಬಲಿಷ್ಠರಾದರು. ಭೂಮಿಯನ್ನು ಪರಭಾರೆ ಮಾಡಬಹುದಾಯಿತು. ಭಾರತದ ಭೂಮಿ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಪೂರೈಸ್ತಕ್ಕಂತಹ ಕಾರ್ಖಾನೆ ಆಯಿತು ಅಂತ ಉತ್ತರವನ್ನು ಬರೀಬೇಕು. ಮುಂದೆ 6ನೆಯ ಪ್ರಶ್ನೆ, ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಭಾರತೀಯರು ಆಧುನಿಕತೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯವಾದಿ ದೃಷ್ಟಿಕೋನವನ್ನು ಬೆಳೆಸಿಕೊಂಡರು. ಸ್ಥಳೀಯ ಭಾಷೆಗಳ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಸಿಕ್ಕಿತು. ವೃತ್ತಪತ್ರಿಕೆಗಳು ಬೆಳೆಯತೊಡಗಿದವು. ವೃತ್ತಪತ್ರಿಕೆಗಳು ಬ್ರಿಟಿಷರ ಆಡಳಿತವನ್ನು ವಿಮರ್ಶೆ ಮಾಡಿದವು. ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು. ರೂಸೋ, ಮಿಲ್, ಮಾಂಟೆಸ್ಕ್ಯೂ ಅವರ ವಿಚಾರಗಳು ಭಾರತೀಯರನ್ನು ಪ್ರಭಾವಿಸಿದವು. ಬೇರೆ ಬೇರೆ ದೇಶಗಳ ಸ್ವಾತಂತ್ರ್ಯ ಚಳುವಳಿಗಳು ಭಾರತೀಯರ ಮೇಲೆ ಪ್ರಭಾವ ಬೀರಿದವು. ಭಾರತೀಯರು ತಮ್ಮ ಸಮೃದ್ಧ ಸಂಸ್ಕೃತಿಯನ್ನು ಅರಿತರು. ಈ ರೀತಿಯಾಗಿ ಇದಕ್ಕೆ ಉತ್ತರವನ್ನು ಬರೀಬೇಕಿತ್ತು. ಮುಂದೆ 7ನೇ ಪ್ರಶ್ನೆ, ರೆಗ್ಯುಲೇಟಿಂಗ್ ಕಾಯ್ದೆ ಹೊಂದಿದ್ದಂತಹ ನಿಬಂಧನೆಗಳು ಯಾವುವು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಬಂಗಾಳ ಪ್ರೆಸಿಡೆನ್ಸಿಯು ಉಳಿದೆರಡು ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರ ಪಡೆಯಿತು. ಬಂಗಾಳ ಗವರ್ನರನು 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು. ಅವನಿಗೆ ಉಳಿದೆರಡು ಪ್ರೆಸಿಡೆನ್ಸಿಗಳನ್ನು ನಿಯಂತ್ರಿಸುವ ಅಧಿಕಾರ ಸಿಕ್ಕಿತು. ಉಳಿದೆರಡು ಪ್ರೆಸಿಡೆನ್ಸಿಗಳಿಗೆ ಯುದ್ಧ ಅಥವಾ ಶಾಂತಿ ನಡೆಸಲು ಬಂಗಾಳ ಮತ್ತು ಇಂಗ್ಲೆಂಡಿನ ಅನುಮತಿ ಅಗತ್ಯವಾಯಿತು. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು. ಇವೆಲ್ಲದರಿಂದ ಭಾರತದ ಬ್ರಿಟಿಷ್ ಆಡಳಿತವು ಇಂಗ್ಲೆಂಡಿನ ಸರ್ಕಾರದ ಅಧೀನಕ್ಕೆ ಬಂತು ಅಂತ ಉತ್ತರವನ್ನು ಬರೀಬೇಕು. ಮುಂದೆ 8ನೇ ಪ್ರಶ್ನೆ, 1858ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಈಸ್ಟ್ ಇಂಡಿಯಾ ಕಂಪನಿ ಕೊನೆಯಾಯಿತು. ಭಾರತವು ಇಂಗ್ಲೆಂಡ್ ರಾಣಿಯ ಆಡಳಿತಕ್ಕೆ ವರ್ಗಾಯಿಸಲಾಯಿತು. ಗವರ್ನರ್ ಜನರಲ್ ಹುದ್ದೆಯು ವಾಯ್ಸ್ರಾಯ್ ಎಂದು ಬದಲಾಯಿತು. ಮೊದಲ ವಾಯ್ಸ್ರಾಯ್ ಆಗಿ ಕ್ಯಾನಿಂಗ್ ನೇಮಕವಾದನು. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಹುದ್ದೆಯು ಸೃಷ್ಟಿಯಾಯಿತು. ಅವನಿಗೆ ಸಹಾಯ ಮಾಡಲು 15 ಜನರ ಭಾರತ ಮಂಡಳಿ ಆರಂಭ ಆಯಿತು. ಮುಂದೆ 9ನೆಯ ಪ್ರಶ್ನೆ, 1935ರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ, ಹೇಗೆ ಇದನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ, ಅಖಿಲ ಭಾರತ ಒಕ್ಕೂಟ ರಚನೆಗೆ ಇದು ಅವಕಾಶ ನೀಡಿತು. ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ರಚಿಸಲಾಯಿತು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿತು. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರದ್ದುಗೊಂಡಿತು. ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಲಾಯಿತು. ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿತು. ಇದು ಭಾರತಕ್ಕೆ ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ ನೀಡಿತು. ದೇಶೀಯ ಸಂಸ್ಥಾನಗಳಿಗೂ ಅನ್ವಯವಾಗುವ ಅನೇಕ ಅಂಶಗಳನ್ನು ಇದು ಒಳಗೊಂಡಿತ್ತು ಅಂತ ಉತ್ತರವನ್ನು ಬರೀಬೇಕಿತ್ತು. ಮುಂದೆ ಕೊನೆಯ ಪ್ರಶ್ನೆ 10ನೆಯ ಪ್ರಶ್ನೆ, 1919ರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು? ಇದಕ್ಕೆ ಉತ್ತರ, ಕೇಂದ್ರದಲ್ಲಿ ದ್ವಿಶಾಸಕಾಂಗ ರಚನೆಗೆ ಅವಕಾಶವಾಯಿತು. ಪ್ರಾಂತ್ಯಗಳಲ್ಲಿ ದ್ವಿಸರಕಾರಕ್ಕೆ ಅವಕಾಶ ನೀಡಿತು. ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ನೇಮಕವಾಯಿತು. ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ನೀಡಿತು. ಕೇಂದ್ರದ ಬಜೆಟಿನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸಲಾಯಿತು. ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ವಿಸ್ತರಿಸಲಾಯಿತು. ನೋಡಿ, ಇದಿಷ್ಟು ನಿಮ್ಮ ಇತಿಹಾಸದ 3ನೇ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಯಾವ ಪಾಠದ್ದು? ಬ್ರಿಟಿಷ್ ಆಳ್ವಿಕೆಯ
ಪರಿಣಾಮಗಳು ಈ ಒಂದು ಪಾಠದ. ಆಯಿತಾ? ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆಯ ಕಂಟೆಂಟ್ಗಳು ನಮ್ಮ ಚಾನಲ್ನಲ್ಲಿ ಸಿಗ್ತವೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.